ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಕನ್ನಡಕ್ಕೆ ಸಂಬಂಧಪಟ್ಟಂಥ ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು. ಆ್ಯಂಡ್ ಇದು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಪಿ ಡಿ ಒ ಆಗಿರ್ಬೋದು, ಎಫ್ ಟಿ ಎಸ್ ಟಿ ಆಗಿರ್ಬೋದು, ಅಥವಾ ಟಿ ಇ ಟಿಗೆ ಸಹ ಆಗಿರ್ಬೋದು, ಅಥವಾ ಜಿ ಪಿ ಎಸ್ ಟಿ ಆರ್, ಎಚ್ ಎಸ್ ಟಿ ಆರ್ ಯಾವುದಕ್ಕೆ ಎಕ್ಸಾಮ್ಗೂ ಸಹ ಕನ್ನಡ ಗ್ರಾಮರು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಆ ಒಂದು ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ನು ಈ ಒಂದು ವಿಡಿಯೋದಲ್ಲಿ. ಸೊ ಬನ್ನಿ ಫಸ್ಟ್ ಕ್ವಶನ್ ಯಾವುದು ಅಂತ ನೋಡೋಣ. ಫಸ್ಟ್ ಕ್ವಶನ್ ಬಂದು ಈ ಕೆಳಗಿನಲ್ಲಿ ಚತುರ್ಥಿ ವಿಭಕ್ತಿಯ ಕಾರಕಾರ್ಥ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಹೀಗಿದೆ: ಅಪಾದಾನಾರ್ಥ, ಸಂಪ್ರದಾನಾರ್ಥ, ಅಧಿಕರಣಾರ್ಥ, ಕರಣಾರ್ಥ. ಸೊ ನೋಡಿ, ಕೆಳಗಿನಲ್ಲಿ ಚತುರ್ಥಿ ವಿಭಕ್ತಿಯ ಕಾರಕಾರ್ಥ. ಸೊ ನಾವು ಕೇಳಿದ್ವಿ ವಿಭಕ್ತಿ ಪ್ರತ್ಯಯಗಳು ಅಂತ ಕೇಳಿದ್ರೆ ಪ್ರಥಮವು ದ್ವಿತೀಯನ್ನು, ತೃತೀಯದಿಂದ ಚತುರ್ಥಿಗೆ ಅಥವಾ ಪಂಚಮಿ ದಿಸೆಯಿಂದ ಷಷ್ಠಿ, ಆ ಸಪ್ತಮಿಯಲ್ಲಿ ಸಂಬೋಧನೆಗೆ ಅಂತ ಕೇಳಿದ್ವಿ. ಆ್ಯಂಡ್ ಅದರ ಜೊತೆಗೆ ಇಲ್ಲಿ ಬರ್ತಕ್ಕಂಥ ಕಾರಕಾರ್ಥಗಳು ಯಾವುದು ಅಂತ ಕೇಳಿದರೆ, ಸೊ ಅದರ ಜೊತೆಗೆ ಇಲ್ಲಿ ಬರ್ತಕ್ಕಂಥದ್ದು ನೋಡಿ, ಪ್ರಥಮದಲ್ಲಿ ಕರ್ತೃ ಬರುತ್ತೆ, ದ್ವಿತೀಯ ಕರ್ಮಾರ್ಥ ಬರುತ್ತೆ, ತೃತೀಯ ಕರಣಾರ್ಥ, ಚತುರ್ಥಿ ಸಂಪ್ರದಾನ, ಪಂಚಮಿ ಅಪದಾನ, ಷಷ್ಠಿ ಸಂಬಂಧ, ಸಪ್ತಮಿ ಅಧಿಕರಣ ಅಂತಕ್ಕಂಥ ಒಂದು ಇದು ಬರುತ್ತೆ. ಸೊ ಹಾಗಾಗಿ ನಿಮಗೆ ಇಲ್ಲಿ ಬರ್ತಕ್ಕಂಥದ್ದು ಚತುರ್ಥಿ ವಿಭಕ್ತಿಗೆ ಕಾರಣಕರ್ತ ಅಂತ ಹೇಳಿದರೆ, ಸೊ ಆನ್ಸರು ಸಂಪ್ರದಾನಾರ್ಥ. ಓಕೆ ಫ್ರೆಂಡ್ಸ್, ಸೆಕೆಂಡ್ ಒನ್ ಆಪ್ಷನ್ನು ಸಂಪ್ರದಾನಾರ್ಥ ಬಂದು ಚತುರ್ಥಿ ವಿಭಕ್ತಿ ಕಾರಕರ್ತ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಈ ಕೆಳಗಿನ ತೃತೀಯ ವಿಭಕ್ತಿಯ ಕಾರಕರ್ತ ಯಾವುದು ಅಂತ ಕೇಳಿದರೆ ನಾವು ಹೇಳಿದ್ವಿ ಕರ್ತೃ ಕರ್ಮ ಕಾರಣಾರ್ಥ ಅಂತ ಹೇಳಿದ್ವಿ. ಸೊ ಫಸ್ಟ್ ಬಂದು ಕರ್ತೃ, ನೆಕ್ಸ್ಟ್ ಕರ್ಮ, ಥರ್ಡ್ ಒನ್ ಬಂದು ಕಾರಣಾರ್ಥ. ಸೊ ಆನ್ಸರ್ ಆಗಿ ತೃತೀಯ ವಿಭಕ್ತಿ ಬಂದು ಕಾರಣಾರ್ಥ. ನೆಕ್ಸ್ಟ್ ಕ್ವೆಶನ್, ದ್ರೋಣಂ ಪದವು ಈ ವಿಭಕ್ತಿಯಲ್ಲಿದೆ ಅಂತ ಕೇಳಿದರೆ, ದ್ರೋಣಂ ಓಂ ಅಂತಕ್ಕಂಥದ್ದು ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ ಅಂತ ಹೇಳಿದರೆ, ಸೊ ದ್ರೋಣಂ ಅಂ ಅಂತಕ್ಕಂಥದ್ದು ಬಂದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಗುತ್ತೆ. ಆ್ಯಂಡ್ ನೆಕ್ಸ್ಟು, ಈ ಕೆಳಗಿನಲ್ಲಿ ತೃತೀಯ ವಿಭಕ್ತಿ ಹೊಂದಿರುವ ಪದ ಯಾವುದು ಅಂತ ಕೇಳಿದರೆ, ತೃತೀಯ ಮೀನ್ಸ್ ಪ್ರಥಮ ಹೂ, ದ್ವಿತೀಯ ಹಣ್ಣು, ತೃತೀಯ ಹಿಂದ ಬರುತ್ತೆ. ಸೊ ಹಾಗಾಗಿ ತೃತೀಯ ವಿಭಕ್ತಿಗೆ ಆನ್ಸರು ಶಾಲೆ ಇಂದ, ಆಪ್ಷನ್ 2. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ಯಾವುದು ಅಂತ ಕೇಳಿದರೆ, ಸಂಪ್ರದಾನ, ಅವಧಾರಣಾರ್ಣ, ಕರ್ಮಾರ್ಥ, ಅಧಿಕರಣ ಅಂತ ಕೇಳಿದರೆ. ಸೊ ನೋಡಿ, ಇಲ್ಲಿ ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ಆನ್ಸರ್ ಬಂದು ಆಪ್ಷನ್ 4 ಅಧಿಕರಣ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಕೆರ್ಪುಗಳೋಳ್ ಪದವು ಈ ವಿಭಕ್ತಿಗೆ ಸಂಬಂಧಿಸಿದೆ. ಓಳ್ ಅಂತಕ್ಕಂಥದ್ದು ಯಾವ ಒಂದು ವಿಭಕ್ತಿ ಅಂತ ಕೇಳಿದರೆ, ಇಲ್ಲಿ ಪ್ರಥಮ, ದ್ವಿತೀಯ, ಪಂಚಮಿ ಆ್ಯಂಡ್ ಸಪ್ತಮಿ ಅಂತ ಕೇಳಿದರೆ, ಹೋಳ್ ಅಂತಕ್ಕಂಥದ್ದು ಬರೋದು ಸಪ್ತಮಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಪಂಚಮಿ ವಿಭಕ್ತಿಯ ಕಾರಕಾರ್ಥ ಅಂತ ಕೇಳಿದರೆ, ಸಂಪ್ರದಾನ, ಅವಧಾರಣಾರ್ಥ, ಅಪಾದಾನ, ಕರ್ಮಾರ್ಥ. ಸೊ ಆನ್ಸರು ಪಂಚಮಿ ವಿಭಕ್ತಿ ಬಂದು ಅಪಾದಾನ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಬಿರುಗಾಳಿಗೆ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ, ಬಿರುಗಾಳಿಗೆ ಹೀಗೆ. ಸೊ ಗೆ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ಪ್ರಥಮವು ದ್ವಿತೀಯ ಅನ್ನು ತೃತೀಯ ಹಿಂದೆ ಚತುರ್ಥಿಗೆ ಅಥವಾ ಕೆ. ಸೊ ಹಾಗೆ ಆನ್ಸರು ಚತುರ್ಥಿ ವಿಭಕ್ತಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಸಂಗೀತ ಹಾಡನ್ನು ಹಾಡುತ್ತಾಳೆ. ಇಲ್ಲಿ ಹಾಡನ್ನು ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ, ಹಾಡನ್ನು ಪ್ರಥಮವು ದ್ವಿತೀಯ ಹನ್ನು. ಸೊ ಹಾಗೆ ಆನ್ಸರು ದ್ವಿತೀಯ ಹನ್ನು. ನೋಡಿದಿ ಇದೆಯಲ್ಲ, ದ್ವಿತೀಯ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ವಿಲಾತಿ ಪದದ ಗ್ರಾಂಥಿಕ ರೂಪ ಅಂತ ಕೇಳಿದರೆ, ವಿಲಾತಿ, ಇಲಾತಿ, ವಿಲ್ಯಾತಿ, ವಿಲೀತಿ, ವಿಲಾಯಿತಿ. ಸೊ ವಿಲಾತಿ ಪದದ ಗ್ರಾಂಥಿಕ ರೂಪ ವಿಲಾಯಿತಿ. ಆ್ಯಂಡ್ ನೆಕ್ಸ್ಟು, ಇಲ್ಲದಾಂಗ ಪದದ ಗ್ರಾಂಥಿಕ ರೂಪ ಏನಂತ ಕೇಳಿದರೆ, ಇಲ್ಲದಾಂಗ, ಇಲ್ಲದ ಹಾಗೆ, ಇಲ್ಲದಾಂಗೆ, ಇಲ್ಲದ ಹಾಗೆ, ಇಲ್ಲದ ಹಾಗೆ. ಸೊ ಆಪ್ಷನ್ 1 ಇಲ್ಲದ ಹಾಗೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಹೀಂಗ ಪದದ ಗ್ರಾಂಥಿಕ ರೂಪ ಹಿಂಗೆ, ಹಿಂಗೆ, ಹೀಗೆ, ಹೀಗೆ. ಸೊ ಆನ್ಸರ್ ಆಪ್ಷನ್ 4 ಹೀಗೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಸಕ್ಕರೆ ಪದದ ಗ್ರಾಂಥಿಕ ರೂಪ ಸಕ್ಕರೆ, ಶರ್ಕರ, ಸಕ್ಕರೆ, ಶೆಕ್ಕರೆ ಅಂತ ಕೊಟ್ಟಿದ್ದಾರೆ. ಆನ್ಸರು ಆಪ್ಷನ್ 3 ಸಕ್ಕರೆ. ಆ್ಯಂಡ್ ಗೋ ಟು ನೆಕ್ಸ್ಟ್ ಕ್ವೆಶನ್ ಫ್ರೆಂಡ್ಸ್, ಕಳುವಾರೆ ಪದದ ಗ್ರಾಂಥಿಕ ರೂಪ ಅಂತ ಕೇಳಿದರೆ, ಕಳುವಾರೆ, ಕಳಿಸಿದ್ದಾರೆ, ಕಳಿಸುವರೆ, ಕಳಿಸ್ಯಾರೆ, ಕಳುಹಿಸಿದ್ದಾರೆ. ಸೊ ಆಪ್ಷನ್ನು 4 ಆನ್ಸರ್ ಕಳುವಾರೆ ಪದದ ಗ್ರಾಂಥಿಕ ರೂಪ ಕಳಿಸಿದ್ದಾರೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಬ್ಯಾಸಗಿ ಪದದ ಗ್ರಾಂಥಿಕ ರೂಪ ಏನಂತ ಕೇಳಿದರೆ, ಬ್ಯಾಸಗಿ, ಬೇಸಾಯ, ಬೇಸಗೆ, ಬೇಸರ, ಬೇಯಿಸಿ. ಸೊ ಬ್ಯಾಸಗಿ ಮೀನ್ಸ್ ಬೇಸಿಗೆ ಅಂತಕ್ಕಂಥ ಒಂದು ಇದು ಬರುತ್ತೆ. ಆಪ್ಷನ್ 2 ಬೇಸಗೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಹೋಗ್ಯಾವೋ ಪದದ ಗ್ರಾಂಥಿಕ ರೂಪ ಏನು ಅಂತ ಕೇಳಿದರೆ, ಹೋಗಿವೆಯೋ, ಹೋದವೆ, ಹೋದವೆ, ಹೋಗುವೆ, ಹೋಗವೆವು ಅಂತಕ್ಕಂಥ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ. ಹೋಗ್ಯಾವೋ ಎಂಬ ಪದದ ಗ್ರಾಂಥಿಕ ರೂಪ ಆಪ್ಷನ್ 1 ಹೋಗಿವೆಯೋ. ಓಕೆ. ನೆಕ್ಸ್ಟ್ ಕ್ವೆಶನ್,
ಬ್ಯಾರೆ ಎಂಬ ಪದದ ಗ್ರಾಂಥಿಕ ರೂಪ ಯಾವುದು ಅಂತ ಕೇಳಿದರೆ, ಬ್ಯಾರೆ ಅಂತಕ್ಕಂಥ ಪದದ ಗ್ರಾಂಥಿಕ ರೂಪ ಏನು? ಬಾರೆ, ಬರು, ಬೇರು, ಬೇರೆ. ಆಪ್ಷನ್ 4 ಬೇರೆ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ ಬ್ಯಾರೆಗೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಮನಿ ಎಂಬ ಪದದ ಗ್ರಾಂಥಿಕ ರೂಪ ಯಾವುದು ಅಂತ ಕೇಳಿದರೆ, ಮನಿ ಹಣ, ಮಣ್ಣು, ಮನೆ, ಮೇನು. ಸೊ ಆನ್ಸರ್ ಬಂದು ಮನೆ. ಮನಿಯ ಗ್ರಾಂಥಿಕ ರೂಪ ಮನೆ. ನೆಕ್ಸ್ಟ್ ಕ್ವೆಶನ್, ಇದಾರ ಎಂಬ ಪದದ ಗ್ರಾಂಥಿಕ ರೂಪ ಯಾವುದು? ಇದಾರ, ಇದ್ದಾರೆ, ಇದಿರು, ಇದಿರ, ಇರು. ಸೊ ಆನ್ಸರ್ ಆಪ್ಷನ್ 1 ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಮ್ಯಾಗೆ ಪದದ ಗ್ರಾಂಥಿಕ ರೂಪ ಏನು ಅಂತ ಕೇಳಿದರೆ, ಮ್ಯಾಗೆ ಮಾಲೆ, ಮೇಲೆ, ಮಯಗೆ ಮ್ಯಾಲೆ. ಸೊ ಆನ್ಸರು ಮೇಲೆ. ಆಪ್ಷನ್ 2. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಇವುಗಳಲ್ಲಿ ಜೋಡು ನುಡಿಗೆ ಉದಾಹರಣೆ ಪದ ಅಂತ ಕೇಳಿದರೆ, ಕೆನೆ, ಮೊಸರು, ಪಟ್ಟ ಬಯಲು, ಕಟ್ಟ ಕಡೆಗೆ, ಪರಪರ. ಸೊ ಜೋಡು ನುಡಿ ನೋಡಿರಿ, ಬಟ್ಟ ಬಯಲು ಕಟ್ಟ ಕಡೆಗೆ ಇದೆರಡು ಬಂದು ಬಟ್ಟ ಬಯಲು ಕಟ್ಟ ಕಡೆಗೆ ಬಂದು ದ್ವಿರುಕ್ತಿ, ಪರಪರ ಅಂತಕ್ಕಂಥದ್ದು ಅನುಕರಣ ಅವ್ಯಯ, ಆ್ಯಂಡ್ ಕೆನೆ ಮೊಸರು ಅಂತಕ್ಕಂಥದ್ದು ಜೋಡು ನುಡಿ. ಕೆನೆ ಮೊಸರು ಜೋಡು ನುಡಿ, ಬಟ್ಟ ಬಯಲು ಕಟ್ಟ ಕಡೆಗೆ ದ್ವಿರುಕ್ತಿ, ಪರಪರ ಅಂತಕ್ಕಂಥದ್ದು ಅನುಕರಣ ಪದ. ಓಕೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಇವುಗಳಲ್ಲಿ ದ್ವಿರುಕ್ತಿಗೆ ಉದಾಹರಣೆಯಾದ ಪದವಿದು ಅಂತ ಕೇಳಿದರೆ, ಮೊಟ್ಟ ಮೊದಲು, ಹಾಲ್ಜೇನು, ಪಟ ಪಟ, ಹಾಲುಗಿಲು. ಸೊ ನಾನು ಹೇಳಿದ್ದೆ ಫ್ರೆಂಡ್ಸ್ ಏನಂತ ಹೇಳಿದರೆ, ದ್ವಿ ಅಂದರೆ 2. ಸೊ ಒಂದು ಪದ 2 ಸಾರಿ ರಿಪೀಟ್ ಆದರೆ ನಾವು ದ್ವಿರುಕ್ತಿ ಅಂತ ಹೇಳ್ತೀವಿ ಅಂತ ಹೇಳಿದ್ದೆ. ನೋಡಿ ಇಲ್ಲಿ ಮೊಟ್ಟ ಮೊದಲು ಅಂತಕ್ಕಂಥ ಮೊಟ್ಟ ಅಂದ್ಮೇಲೆ ಫಸ್ಟು, ಮೊದಲು ಅಂದ್ರೆ ಫಸ್ಟು. ಸೊ ಇದು ದ್ವಿರುಕ್ತಿ ಆಗುತ್ತೆ. ಹಾಲ್ಜೇನು ಹಾಲುಗೀಲು ಬರೋದಿಲ್ಲ. ಪಟ ಪಟ ಅಂತಕ್ಕಂಥದ್ದು ಇದು ಅನುಕರಣ ಅವ್ಯಯ. ಸೊ ಹಾಗಾಗಿ ಇದು ಸಹ ಬರೋದಿಲ್ಲ. ಆನ್ಸರು ಮೊಟ್ಟ ಮೊದಲು ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಧೀರ ಶೂರ ಈ ವ್ಯಾಕರಣಕ್ಕೆ ಸೇರಿದೆ ಅಂತ ಹೇಳಿದರೆ, ಧೀರ ಶೂರ ಅಂತಕ್ಕಂಥದ್ದು ಅನುಕರಣವ್ಯಯ ಅನ್ನು ಬರೋದಿಲ್ಲ. ಆ್ಯಂಡ್ ದ್ವಿರುಕ್ತಿನೂ ಬರೋದೇ, ನುಡಿಗಟ್ಟು ಜೋಡು ನುಡಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಅನುಕರಣವ್ಯಯ ಬರೋಲ್ಲ, ದ್ವಿರುಕ್ತಿ ಬರೋದಿಲ್ಲ. ಆನ್ಸರು ಜೋಡು ನುಡಿ ಅಂತಕ್ಕಂಥದ್ದು ನುಡಿಗಟ್ಟಿಗೂ ಸಹ ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಈ ಕೆಳನಲ್ಲಿ ಅನುಕರಣವ್ಯಯಕ್ಕೆ ಉದಾಹರಣೆ ಅಂತ ಕೇಳಿದರೆ, ಅನುಕರಣ ಮೀನ್ಸ್ ಒಂದು ವಸ್ತು ಅಥವಾ ಒಂದು ಸೌಂಡ್ ನಾವು ಅನುಕರಣೆ ಮಾಡ್ತಕ್ಕಂಥದ್ದಾಗಿರುತ್ತೆ, ಮಿಮಿಕ್ರಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆನ್ಸರು ಈಗೀಗ ಅಂತಕ್ಕಂಥದ್ದು ಇದು ದ್ವಿರುಕ್ತಿ ಬರುತ್ತೆ. ಮಕ್ಕಳು ಮರಿ ಅಂತಕ್ಕಂಥದ್ದು ಜೋಡಿ ಪದ ಬರುತ್ತೆ. ಹಾಡು ಪಾಡು ಅಂತಕ್ಕಂಥದ್ದು ಜೋಡಿ ಪಾಡು ಬರುತ್ತೆ. ಆ್ಯಂಡ್ ತಳ ತಳ ಅಂತಕ್ಕಂಥದ್ದು ಅನುಕರಣವ್ಯಯಕ್ಕೆ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಓಡಿ ಓಡಿ ಪದವು ಈ ವ್ಯಾಕರಣಕ್ಕೆ ಸೇರಿದೆ ಅಂತ ಹೇಳಿದರೆ, ಅನುಕರಣವ್ಯಯ, ದ್ವಿರುಕ್ತಿ, ನುಡಿಗಟ್ಟು, ಜೋಡು ನುಡಿ. ಓಡಿ ಓಡಿ ಅಂತಕ್ಕಂಥದ್ದು ಅನುಕರಣವ್ಯಯ ಬರೋದಿಲ್ಲ, ನುಡಿಗಟ್ಟು ಬರೋದಿಲ್ಲ, ಜೋಡು ನುಡಿ ಬರೋಲ್ಲ. ಆನ್ಸರು ದ್ವಿರುಕ್ತಿ, ಓಡಿ ಓಡಿ ಅಂತಕ್ಕಂಥದ್ದು. ಓಕೆ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಆತ್ಮನ್ ಪದದ ತದ್ಭವ ರೂಪವೇನು ಅಂತ ಕೇಳಿದರೆ, ಆತ್ಮನ್ ಮೀನ್ಸ್ ಆತ್ಮ, ಆತ್ಮನು, ಆತನು, ಅಧಮ ಅಂತಕ್ಕಂಥ ಆಪ್ಷನ್ನ ಕೊಟ್ಟಿದ್ದಾರೆ. ಆತ್ಮನ್ ಪದದ ತದ್ಭವ ರೂಪ ಆತ್ಮ. ಓಕೆ. ಆ್ಯಂಡ್ ನೆಕ್ಸ್ಟು, ವಯಸ್ ಪದ ತದ್ಭವ ರೂಪ ಏನಂತ ಕೇಳಿದರೆ, ವಯಸ್ ಪದದ ತದ್ಭವ ರೂಪ ಪ್ರಾಯ, ಒಜ್ಜಿಗೆ, ವಯಸ್ಸು, ವಯಸ್. ಸೊ ಆನ್ಸರ್ ಆಪ್ಷನ್ 3 ವಯಸ್ಸು. ಓಕೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಯೋಧ ತದ್ಭವ ರೂಪವೇನು? ಸೈನಿಕ, ಯೋಧ, ಯಜ, ಜೋಧ. ಸೊ ಯೋಧ ಪದದ ತದ್ಭವ ರೂಪ ಆಪ್ಷನ್ 4 ಜೋಧ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಉದ್ಯೋಗ ತದ್ಭವ ರೂಪವೇನು ಅಂತ ಕೇಳಿದರೆ, ಉದ್ಯೋಗ, ಬಿದ್ಯೋಗ, ಉದ್ಯೋಗ, ಉದ್ದುಗ, ಉಜ್ಜುಗ ಅಂತ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆಪ್ಷನ್ 4 ಉಜ್ಜುಗ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಘೋಷಣಾ ತದ್ಭವ ರೂಪವೇನು? ಘೋಷಣೆ, ಘೋಷಣ, ಘೋಷಣೆ, ಘೋಷಾಣ. ಆನ್ಸರು ಆಪ್ಷನ್ 3 ಘೋಷಣೆ. ಮೂರನೇ ಸಹ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಚಂಪಕ ತದ್ಭವ ರೂಪ ಕೇಳಿದರೆ, ಚಂಪಕ, ಸಂಪಿಗೆ, ಮಲ್ಲಿಗೆ, ಚಂಪಿಕೆ. ಸೊ ಆನ್ಸರ್ ಚಂಪಕದ ತದ್ಭವ ರೂಪ ಸಂಪಿಗೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಜ್ಞಾನ ತದ್ಭವ ರೂಪವೇನು ಅಂತ ಕೇಳಿದರೆ, ಜ್ಞಾನ, ಜ್ಞಾನೆ, ಬಿಜ್ಜ, ಜಾನ, ಜಾನೆ. ಸೊ ಆನ್ಸರು ಆಪ್ಷನ್ 3 ಜ್ಞಾನಗೆ ಜಾನ. ಆ್ಯಂಡ್ ನೆಕ್ಸ್ಟು, ತಾಮರಸ ತದ್ಭವ ರೂಪ ಕೇಳಿದರೆ, ತಾಮರಸ, ತಮಸ, ತಾಮಸ, ಮಲ್ಲಿಗೆ, ತಾವರೆ. ಸೊ ಆಪ್ಷನ್ 4 ತಾಮರಸ ತದ್ಭವ ರೂಪ ತಾವರೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ದೀಪಾವಳಿ ತದ್ಭವ ರೂಪ ಏನು ಅಂತ ಕೇಳಿದರೆ, ದೀವಳಿಗೆ, ದಿವಾಳಿ, ದೀಪಾವಳಿ, ದೀವಿಗೆ. ಸೊ ಆನ್ಸರ್ ಆಪ್ಷನ್ ಫಸ್ಟ್ 1 ದೀವಳಿಗೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಪರಬ್ರಹ್ಮ ತದ್ಭವ ರೂಪ ಕೇಳಿದರೆ, ಪರಬ್ರಹ್ಮ, ಪರಬೊಮ್ಮ, ಪರಮ, ಪರಮಶಿವ. ಸೊ ಆನ್ಸರ್ ಆಪ್ಷನ್ 2 ಪರಬ್ರಹ್ಮ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್,
ಧನಹರಣ ಯಾವ ಸಮಾಸ ಇದು? ತತ್ಪುರುಷ ಕರ್ಮಧಾರಿಯ ಗಮಕ ದ್ವಿಗು ಅಂತ ಹೇಳಿದರೆ ಧನಹರಣ ಅಂದರೆ ಧನದ ಪ್ಲಸ್ ಹರಣ. ಧನ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖ ಮತ್ತು ಹರಣ ಅಂತಕ್ಕಂಥ ಎರಡು ಸಹ ಪ್ರಮುಖವಾದ ಪದಗಳ ಪೂರ್ವ ಮತ್ತು ಉತ್ತರ ಪದ. ಹಾಗಾಗಿ ಆನ್ಸರು ತತ್ಪುರುಷ ಸಮಾಸ. ಆ್ಯಂಡ್ ನೆಕ್ಸ್ಟು ಅತಿ ಕುಟಿಲ ಯಾವ ಸಮಾಸ ಇದು ಅಂತ ಕೇಳಿದರೆ ಕ್ರಿಯಾ ಸಮಾಸ, ತತ್ಪುರುಷ ಸಮಾಸ, ಅಂಶಿ ಸಮಾಸ, ಕರ್ಮಧಾರಿಯ ಸಮಾಸ. ಅತಿ ಕುಟಿಲ. ಸೊ ಆನ್ಸರ್ ಬಂದು ಕರ್ಮಧಾರಿಯ ಸಮಾಸ, ಅತಿಯಾದ ಪ್ಲಸ್ ಕುಟಿಲ. ಆ್ಯಂಡ್ ನೆಕ್ಸ್ಟು ಕುರಿತು ರಗರತ ಯಾವ ಸಮಾಸ ಇದು ಅಂತ ಕೇಳಿದರೆ ಕುರಿತು ರಗರತ ಬಹುವ್ರೀಹಿ ಸಮಾಸ, ಅಂಶ ಸಮಾಸ, ದ್ವಂದ್ವ ಸಮಾಸ ಆ್ಯಂಡ್ ತತ್ಪುರುಷ ಸಮಾಸ ಕೊಟ್ಟಿದ್ದಾರೆ. ಆನ್ಸರು ದ್ವಂದ್ವ ಸಮಾಸ ಅಂತ ಹೇಳಿದರೆ ಕರಿಯು ಒಂದು, ತುರಗವು ಒಂದು, ರಥವು ಒಂದು. ಸೊ 3 ಪದ ಬಂದಿರೋದ್ರಿಂದ ಇಲ್ಲಿ ಎಲ್ಲ ಪದಗಳ ಅರ್ಥ ಪ್ರಧಾನವಾಗಿರೋದ್ರಿಂದ ಆನ್ಸರು ದ್ವಂದ್ವ ಸಮಾಸ. ಆ್ಯಂಡ್ ನೆಕ್ಸ್ಟು ನಡುರಾತ್ರಿ ಯಾವ ಸಮಾಸ ಇದು ಅಂತ ಕೇಳಿದರೆ ಕರ್ಮಧಾರಿಯ ಸಮಾಸ, ಅಂಶಿ ಸಮಾಸ, ಗಮಕ ಸಮಾಸ ಆರ್ ಬಹುವ್ರೀಹಿ ಸಮಾಸ. ಸೊ ಆನ್ಸರ್ ಬಂದು ಅಂಶಿ ರಾತ್ರಿಯ ಪ್ಲಸ್ ನಡುರಾತ್ರಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಮೋಸ ಮಾಡು ಯಾವ ಸಮಾಸ ಇದು? ಗಮಕ, ಅಂಶಿ, ಕ್ರಿಯಾ ಸಮಾಸ, ಕರ್ಮಧಾರಿಯ ಸಮಾಸ ಅಂತ ಹೇಳಿದರೆ ಮೋಸ ಮಾಡು ಅಂತ ಹೇಳಿದಾಗ ಕ್ರಿಯಾ ಸಮಾಸ ಬರುತ್ತೆ. ಬಿಕಾಸ್ ಮೋಸವನ್ನು ಪ್ಲಸ್ ಮಾಡು ಅಂತಕ್ಕಂಥದ್ದು ಕ್ರಿಯೆಯನ್ನು ತೋರಿಸುತ್ತೆ. ಹಾಗಾಗಿ ಮೋಸ ಮಾಡು ಅಂತಕ್ಕಂಥದ್ದು ಕ್ರಿಯಾ ಸಮಾಸ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಆಬ್ಸೋದರ ಯಾವ ಸಮಾಸ ಇದು ಅಂತ ಕೇಳಿದರೆ ಕರ್ಮಧಾರಿಯ ಸಮಾಸ, ಅಂಶಿ ಸಮಾಸ, ಗಮಕ, ಬಹುವ್ರೀಹಿ ಸಮಾಸ. ಸೊ ಆನ್ಸರ್ ಬಂದು ಬಹುವ್ರೀಹಿ ಸಮಾಸ. ಬಿಕಾಸ್ ಆಬ್ಜವನ್ನು ಉದರದಲ್ಲಿ ಉಳ್ಳವನು ವಿಷ್ಣು, ಅವನನ್ನು ಆಬ್ಸೋದರ ಅಂತ ಕರೀತಾರೆ. ಸೊ ಇಲ್ಲಿ ಕೇಳಬಹುದು ಆಬ್ಸೋದರ ಪದದ ಅರ್ಥನೂ ಸಹ ಕೇಳ್ಬೋದು. ಆಬ್ಸೋದರ ಫಾರ್ ಎಕ್ಸಾಂಪಲ್ ಆಬ್ಸೋದರ ಎಂದರೆ ಯಾರು ಅಂತ ಕೇಳ್ಬೋದು, ವಿಷ್ಣು. ಸೊ ಹಾಗಾಗಿ ಆನ್ಸರ್ ಬಹುವ್ರೀಹಿ ಸಮಾಸ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಒಗ್ಗಟ್ಟು ಯಾವ ಸಮಾಸ ಅಂತ ಕೇಳಿದರೆ ತತ್ಪುರುಷ ಕರ್ಮಧಾರಿಯ ಸಮಾಸ, ಗಮಕ ಸಮಾಸ ಆ್ಯಂಡ್ ದ್ವಿಗು ಸಮಾಸ. ಒಗ್ಗಟ್ಟು ಮೀನ್ಸ್ ಒಂದು ಪ್ಲಸ್ ಕಟ್ಟು. ಸೊ ನೋಡಿ ಇಲ್ಲಿ ದ್ವಿಗು ಸಮಾಸ ಬರುತ್ತೆ. ಒಂದು ಅಂತಕ್ಕಂಥದ್ದು ಸಂಖ್ಯಾವಾಚಕ ಆಗಿರೋದ್ರಿಂದ ದ್ವಿಗು ಸಮಾಸ. ಆ್ಯಂಡ್ ನೆಕ್ಸ್ಟು ಈ ಬೆಕ್ಕು ಯಾವ ಸಮಾಸ ಇದು? ಈ ಬೆಕ್ಕು ಮೀನ್ಸ್ ಇದು ಪ್ಲಸ್ ಬೆಕ್ಕು, ಈ ಬೆಕ್ಕು ಇದು ಬಂದು ಗಮಕ ಸಮಾಸ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನಾಣಿಲಿ ಯಾವ ಸಮಾಸ ಇದು ಅಂತ ಕೇಳಿದರೆ ನಾಣಿಲಿ ಗಮಕ, ಅಂಶಿ, ಬಹುವ್ರೀಹಿ, ಕರ್ಮಧಾರಿಯ ಸಮಾಸ. ಆನ್ಸರ್ ಬಂದು ಬಹುವ್ರೀಹಿ ಸಮಾಸ. ನಾನ್ ಪ್ಲಸ್ ಇಲ್ಲದವನು ಯಾರೋ ಅವನು ನಾಣಿಲಿ ಅಂತಕ್ಕಂಥದ್ದು ಇಲ್ಲಿ ನಾಮಪದ. ನೆಕ್ಸ್ಟ್ ಕ್ವೆಶನ್ ಹೆದ್ದೋರೆ ಯಾವ ಸಮಾಸ ಅಂತ ಕೇಳಿದರೆ ಗಮಕ, ಅಂಶಿ, ಬಹುವ್ರೀಹಿ, ಕರ್ಮಧಾರಿ ಮೀನ್ಸ್ ನೋಡಿದು ಹೆದ್ದೋರೆ ಹಿರಿದಾದ ಪ್ಲಸ್ ದೋರೆ, ಹೆದ್ದೋರೆ ಕರ್ಮಧಾರಿಯ ಸಮಾಸ ಆಗುತ್ತೆ. ನೆಕ್ಸ್ಟ್ ಈ ಚಿತ್ರ ಬಿಡಿಸಲು ಆ ಪೇಂಟಿಗರಿಗೆ ಹೇಳಿ. ಸೊ ಇಲ್ಲಿ ಪೇಂಟರ್ ಅಂತ ಹೇಳಿದ್ರೆ ಬಣ್ಣಗಾರ, ಚಿತ್ರಕಾರ, ಲಿಪಿಕಾರ, ವಾಸ್ತುಶಿಲ್ಪಿ ಅಂತ ಹೇಳಿದರೆ ಪೇಂಟರ್ ಅಂತಂದರೆ ಚಿತ್ರಕಾರ. ನೆಕ್ಸ್ಟು ಎಲ್ಲ ಪ್ರವಾಹ ಸಂತ್ರಸ್ತರಿಗೂ ಕಾಂಪನ್ಸೇಟ್ ಕೊಡಲೇಬೇಕು. ಕಾಂಪನ್ಸೇಟ್ ಮೀನ್ಸ್ ಉಪಕಾರ, ಆಹಾರ, ಪರಿಹಾರ, ವಸತಿ ವ್ಯವಸ್ಥೆ. ಸೊ ಇಲ್ಲಿ ಉಪಕಾರನೂ ಬರಲ್ಲ, ಆಹಾರನೂ ಬರೋದಿಲ್ಲ. ಆನ್ಸರು ಪರಿಹಾರ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹಿಂದಿನ ವರ್ಷ ಚುನಾವಣೆಯ ಸಂದರ್ಭದಲ್ಲಿ ತುಂಬ ಕ್ಯಾನ್ವೆಸ್ ಮಾಡಿದ್ದರು. ಭಾಷಣ, ಪ್ರಚಾರ, ಅಪಪ್ರಚಾರ, ನಕಲು. ಕ್ಯಾನ್ವೆಸ್ ಮೀನ್ಸ್ ಪ್ರಚಾರ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನನಗೆ ಮುಂಬೈಗೆ ಹೋದಾಗ ತುಂಬ ಇನ್ಕನ್ವೀನಿಯೆಂಟ್ ಆಯಿತು. ಕೆಟ್ಟ ಅನುಭವ, ಅನಾನುಕೂಲ, ಅನುಕೂಲ, ಸುಸ್ತು. ಇನ್ಕನ್ವೀನಿಯೆಂಟ್ ಮೀನ್ಸ್ ಅನಾನುಕೂಲ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಅವರಿಗೆ ನಾವು ನಮ್ಮ ಕೈಲಾದಷ್ಟು ಡೊನೇಟ್ ನೀಡಿದೆವು. ಡೊನೇಟ್ ಮೀನ್ಸ್ ಭಿಕ್ಷೆ, ದಾನ, ಹಣ, ನಗದು. ಸೊ ಆನ್ಸರು ದಾನ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ಬರ್ತಕ್ಕಂಥದ್ದು ಮೇನ್ ಆಫ್ PDO ಮತ್ತು ವಿಲೇಜ್ ಅಕೌಂಟೆಂಟ್ ಆ್ಯಂಡ್ TET, GPST, HSTವರೆಗೂ ಸಹ ಮೇನ್ ಆಗಿರ್ತಕ್ಕಂಥ ಪೇಪರ್ ಕನ್ನಡ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಾಯಿದ್ದೀರಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.